ಸರ್ವರಿಗೂ ಶರಣು ಶರಣಾರ್ಥಿ. ಅಕ್ಕ ಎಂದರೆ ಅಕ್ಕ ಮಹಾದೇವಿ ತಾಯಿ ಎಂದರೆ ಎಲ್ಲರ ಮೈಮನಗಳು ರೋಮಾಂಚನಗೊಂಡು ತಲೆಬಾಗುತ್ತವೆ. ಕೈಗಳೆರಡು ತನ್ನಿಂದ ತಾನೇ ಜೋಡಿಸಿ ಶರಣಗತಿ ಭಾವ ಮೇಳೈಸುತ್ತದೆ. ಅಕ್ಕನಿಗೆ ತನ್ನ ಪತಿ ಚನ್ನಮಲ್ಲಿಕಾರ್ಜುನನನ್ನು ಸೇರುವ ಹಂಬಲ ಹುಟ್ಟಿನಿಂದಲೂ ಎಷ್ಟು ಉತ್ಕಟವಾಗಿತ್ತು. ಅಷ್ಟೇ ಸಮಾಜದ ಕಟ್ಟುಪಾಡುಗಳು ಅದರಿಂದ ಮೇಲೆ ಬಾರದೆ ಮತ್ತೆ ಮತ್ತೆ ಬಂಧಿತರಾಗುವುದನ್ನು ಕಂಡು ಅಕ್ಕ ತನ್ನ ಅನೇಕ ವಚನಗಳ ಮೂಲಕ ತಿಳಿಸುತ್ತಾಳೆ. ಹಾಗೆಯೇ ಆ ಪರಶಿವನಿಗಾಗಿ ಹಂಬಲಿಸುವುದನ್ನು ಕಾಣುತ್ತೇವೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಜಾಲಗಾರನೊಬ್ಬ ಜಲವ ಶೋಧಿಸಿ ವಚನಗಳಲ್ಲಿ ಸಾಮಾಜಿಕ ಬದುಕನ್ನು ನಮ್ಮ ಮುಂದಿಟ್ಟು ಅದರ ಉತ್ತರ ಹೇಳುತ್ತಾಳೆ. ಮತ್ತೆ ಆ ಪರಶಿವನಿಗಾಗಿ ಚಿಲಿಪಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರೆ ಎಂದು ತನ್ನ ಉತ್ಕಟ ಬಯಕೆಯನ್ನು ವ್ಯಕ್ತಪಡಿಸುವುದರ ಜೊತೆಗೆ ಯೋಗಾಂಗ ತ್ರಿವಿಧಿಯಲ್ಲಿ ಹೇಗೆ ಲಿಂಗಾಂಗ ಸಾಮರಸ್ಯ ಪಡೆಯಬಹುದೆಂದು ಸಾರಿದರೆ, ಕೊರವಂಜಿ ಸಾಹಿತ್ಯದಲ್ಲಿ ಮನೆ ಮನೆಗೆ ಹೋಗಿ ಮಹಿಳೆಯರ ಮನಮನಕ್ಕೆ ದೇವರ ಇರುವಿಕೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕೆಂದು ಅತ್ಯಂತ ಮಾರ್ಮಿಕವಾಗಿ ಹೃದಯಕ್ಕೆ ಮುಟ್ಟುವಂತೆ ಅತ್ಯಂತ ಸ್ವಾರಸ್ಯವಾಗಿ ನಾಟಕ ರೂಪದಲ್ಲಿ ಸತ್ಯದ ಇರುವನ್ನು ಲಿಂಗದ ನೆಲೆಯನ್ನು ಹೇಗೆ ಅರಿಯಬೇಕೆಂದು ತಿಳಿಸುತ್ತಾಳೆ. ಬನ್ನಿ ನೋಡೋಣ ಅಕ್ಕನ ಕೊರವಂಜಿ ನಾಟಕವನ್ನು. ಸ್ವಲ್ಪ ಕೆಳಗೆ ಮಾಡ್ತೀನಿ ಮೈಕ್ ಕೆಳಗೆ ಮಾಡಿ. ಬಂದ್ರೆ ವಾ ಬಂದ್ರಿ, ಕಣಿ ಹೇಳಲು ಬಂದಿದ್ದಾರೆ, ಕಣಿ ಕೇಳಲು ಬಂದ್ರಿ, ಬಂದ್ರೆ ವಾ ಬಂದ್ರಿ. ಸತ್ಯದಕ್ಕಿ ಹಸಿರಿಕ್ಕಿ ಭಕ್ತಿ ತಾಂಬೂಲವಿರಿಸಿ ಚಿತ್ತದಾಮಲ ತೈಲದಿಂದ ಜ್ಯೋತಿ ಬೆಳಗಲು ನಿತ್ಯ ಪ್ರಣವದಾದಿ ಅಕ್ಷರಗಳ ಬೋಧಿಸಿ ಜ್ಞಾನದ ಚಿತ್ತದಿಂದ ಬರೆದು ನಿನಗೆ ಹಿರಿದ ಚೆಲುವ ತಿಳಿಸುವೆನೇ ತಾಯಿ. ಅಕ್ಕ ಕೈ ತೋರೆ ಅಮ್ಮ. 8 ಮಂದಿ ನಂತರ ನಿನಗಮ್ಮ, ಉಂಟಾದ 10 ದಿಕ್ಕಿನ ಬಳಗವಮ್ಮ. ಸುಂಟರ ಗಾಳಿಯಾಗಿ ತಿರುಗುವೆಯಮ್ಮ, ಕಂಟಕವಾಗಿ ಕಾಡುವರಮ್ಮ, ನೀಲಕಂಠನ ನೆನೆಯಮ್ಮ. 8 ಮಂದಿ ನಂಟರು ಯಾರು ತಾಯಿ? ಉಂಟಾದ 10 ದಿಕ್ಕಿನ ಬಳಗ ಯಾವುದಮ್ಮ? ಅದು ಎಂತಹ ಕಂಟಕವೇ ತಾಯಿ? ಭೂದೇವಿ ಮೊದಲಾಗಿ ಅಷ್ಟತತ್ವಾಧೀಕರು ನಿನ್ನ ಸಾಕ್ಷಿ ಬಂಧುಗಳಮ್ಮ. ದಶಮುಖ ಪವನ ಸಂಕುಲವೇ ನಿನ್ನ ಬಳಗವಮ್ಮ. ನಿನ್ನೊಳಗಿರುವ ನಿಮ್ಮಳ ಅರಿವೆ ಇಷ್ಟ ಗುರುಗಳು ಅಮ್ಮ. ಅನ್ಯರು ಸೇರರು ನಿನ್ನವರು ನಿನಗೆ ವೈರಿಗಳಮ್ಮ, ಕಂಟಕವಾಗಿ ಕಾಡುವರಮ್ಮ. ಅಯ್ಯಯ್ಯೋ ನೀನು ಎಂತ ಕಂಟಕದಲ್ಲಿರುವೆಯಮ್ಮ. ಅದು ಎಂತಹ ಕಂಟಕವೇ ತಾಯಿ? ಅದು ಎಂತಹ ಕಂಟಕವೆಂದರೆ ಅಮ್ಮ, ಆನ ಕಡೆ ಇರುವೆ ಮೊದಲಾಗಿ 84 ಲಕ್ಷ ಜೀವರಾಶಿಗಳಲ್ಲಿ ಸತ್ತು ಸತ್ತು ಹುಟ್ಟುತ್ತಿದ್ದೆಯಮ್ಮ. ಬಾರದ ಭವಂಗಳಲ್ಲಿ ಬಂದೆ ತಾಯಿ, ಉಣದ ಊಟವನ್ನು ಉಂಡೆ ತಾಯಿ, ಕೊಳ್ಳದ ಆಹಾರವನ್ನು ಕೊಂಡೆಯಮ್ಮ, ತೊಡೆದ ಚೋಹವನ್ನು ತೊಟ್ಟೆಯಮ್ಮ. ಇಲ್ಲಿಗೆ ಈ ಮನೆಗೆ ಬಂದೆಯಮ್ಮ, ನಿನ್ನವರು
ಭಿಕಾರಿ ದೈವಗಳ ನೆನೆಯದಿರಮ್ಮ. ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲೆದ್ದು ಅದು ಕಾರಣ ಮನೆಯಲ್ಲಿಯೇ ಕುಳಿತು ಗಮ್ಮನೆ ಹೋಗಿ ಮನವ ಮಾಡಿ ಸುಮ್ಮನೆ ಸುಳಿದು ಎಡಬಲವ ಮುರಿಯದೆ ಸಂಭ್ರಮದ ಪೂಜೆಯ ನೀ ಮಾಡೇಯಮ್ಮ. ಕುಂಬಿನಿಯ ಬಾಗಿಲು ಕದವ ತೆರೆದು ಒಳ ಹೊಕ್ಕುವಂತಾಗಿ ಪರ ತತ್ವದಲ್ಲಿ ಉರಿ ಉಂಡ ಕರ್ಪೂರದಂತೆ ನೀಯಾಗೆಯಮ್ಮ. ಇಂತಹ ಪೂಜೆಗೆ ನಾನು ನಮೋ ಎಂಬೆನೇ ತಾಯಿ. ಅದು ಎಂತಹ ಶೇಷವೇ ತಾಯಿ, ಅದು ಎಂತಹ ಕುಂಡಲಿನಿ ಸರ್ಪವೇ ಅಮ್ಮ. ಈ ಲೋಕವೆಲ್ಲ ಕಚ್ಚಿ ಹಿಡಿದುಕೊಂಡೈತೆ ತಾಯಿ. ಪ್ರಳಯ ಕಾಲನೆಂಬ ಕಾಡೋಗರನೆಯಮ್ಮ. ಈ ಕನುವೆಂಬ ಹುತ್ತದಲ್ಲಿ ನಾವು ಮಾಡಿಕೊಂಡಿದೆ ತಾಯಿ. ಆ ಹುತ್ತಕ್ಕೆ 9 ದ್ವಾರ ನೋಡೆಯಮ್ಮ. ಅದು 5 ಮುಖದ ಅಜ್ಞಾನ ಸರ್ಪವಮ್ಮ. ಪೂರ್ವಕ್ಕೊಂದು ಮುಖ, ಪಶ್ಚಿಮಕ್ಕೊಂದು ಮುಖ, ಉತ್ತರಕ್ಕೊಂದು ಮುಖ, ದಕ್ಷಿಣಕ್ಕೊಂದು ಮುಖ, ಅಧೋದ್ವಾರಕ್ಕೊಂದೊಂದು ಮುಖ ಮಾಡಿದೆ ತಾಯಿ. ಅದರ ಪಂಚವರ್ಣಗಳಿಂದ ಕೂಡಿದ ನಂಜಿನಿಂದ ನೀನು ಈ ಭವಕ್ಕೆ ಈಡಾದೆಯಮ್ಮ. ಆ ಶೇಷನ ಊರ್ಧ್ವಕ್ಕೇರಿಸುವ ಪರ್ಯಂತಮ್ಮ. ಆ ಶೇಷನ ಊರ್ಧ್ವಕ್ಕೇರಿಸುವ ಪರ್ಯಂತೆಂದರಮ್ಮ. ಆಧಾರವಂಬಲಿದು ಅಧೋಮುಖದ ಕುಂಡಲಿಯ ಊರ್ಧ್ವಮುಖಕ್ಕೆ ತಿರುಗಿ ಅಡಿಯಿಂದ ಹುಡುಗೆ ಒತ್ತಿಯತ್ತೇಯಮ್ಮ. ಹುತ್ತದ 9 ದ್ವಾರವ ಮುಚ್ಚಿ ಮೂಲಾತ್ರಿಕುಟವ ಮಾಡೇಯಮ್ಮ. ಕಂಠ ಝೇಂಕಾರ ಸಪ್ತಸ್ವರಹದಿಂದ ಇರುಹೇಯಮ್ಮ. ಆ ನಾದವನ್ನು ಕೇಳುತ್ತಾ ಅದು ನಾಭಿ ಮಂಡಲದಿಂದೆದ್ದು ಉಸಿರ ಉನ್ಮನಿಗೇರಿ ಅಲ್ಲಿ ಆಡುತ್ತಾ ಹಾಡುತ್ತಾ ಒಂದೇ ನಾಳದಲ್ಲಿ ಗಮಿಸುವುದೇಯಮ್ಮ. ಆ ಕೊಳೆತ ಕಪ್ಪೆ ಸರ್ಪನ ನುಂಗುವುದೇಯಮ್ಮ. ಅದರ ತಲೆಯಲ್ಲಿರುವ ರತ್ನವ ಸೆಳೆದುಕೊಳ್ಳೇಯಮ್ಮ. ಬೆಳಕು ನವನಾಳಕ್ಕೆ ಒಂದೇಯಾಗಿರುವುದಮ್ಮ. ಅಲ್ಲಿಯ ಕುಂಬಿನಿಯ ಅಮೃತವನ್ನುಂಡು ಆ ಪರಮೇಶ್ವರನಲ್ಲಿ ಪರಮ ಸುಖಿಯಾಗೆಯಮ್ಮ. ಪರಮನ ಸೇರುವ ಪರಿ ನೋಡೇಯಮ್ಮ. ಅಯ್ಯಯ್ಯೋ, ನನಗಿನ್ನು ಸಮಯವಾಯಿತೆ ತಾಯಿ. ನಾನಿನ್ನೂ ಹೋಗಿ ಬರುವೇನಮ್ಮ. ಎನ್ನ ಗಂಡ ಚನ್ನಮಲ್ಲಿಕಾರ್ಜುನ ಎನಗಾಗಿ ಕಾಯುತ್ತಿರುವನೇ ತಾಯಿ. ತಾತಾರೆ ನನ್ನ ಕಾಣಿಕೆಯ ಪಂಚಭಕ್ಷ ಸಿರಿಧಾನ್ಯವನ್ನು. ಮನಸ್ಸಿನ ಕನಸಿನ ತೋರಿಕೆಯಲ್ಲವ ಕಂಡಂತೆ ಹೇಳಿದೆ. ನನಗಿದು ಅಚ್ಚರಿಯೇ ತಾಯಿ. ನಿನ್ನ ನೆಲ ಸ್ಥಳ ಯಾವುದೇ ತಾಯಿ? ಕಲ್ಯಾಣಪುರವೆನ್ನ ತವರೂರೆಯಮ್ಮ. ಅಪ್ಪ ಬಸವಣ್ಣಯನ್ನ ಹೆತ್ತ ತಂದೆ, ಅವ್ವ ನೀಲಾಂಬಿಕೆಯನ್ನ ಹೆತ್ತವ್ವ. ಉಳಿದ ಬಸವಾದಿ ಪ್ರಮತರು ಎನ್ನ ಒಡ ಹುಟ್ಟಿದವರು ತಾಯಿ. ಅಲ್ಲಯ್ಯಯನ್ನ ಹಿರಿಯ ಅಣ್ಣಯ್ಯ ಜರಿದು ಶಂಕಿಸಿ ಎನ್ನ ಪ್ರಶ್ನೆ ಮಾಡುವನಮ್ಮ. ಎನ್ನ ಗಂಡ ಚನ್ನಮಲ್ಲಿಕಾರ್ಜುನನಿರುವಾಗಲೂ ನಿನ್ನ ಗಂಡನಾರು ಎಂದು ಪ್ರಶ್ನೆ ಮಾಡುವನಮ್ಮ. ಆ ಗಂಡರ ಗಂಡ ಚನ್ನಮಲ್ಲಿಕಾರ್ಜುನನೇ. ಎನಗೆಯೂ ಗಂಡ, ನಿನಗೆಯೂ ಗಂಡ, ಈ ಜಗಕ್ಕೆಲ್ಲ ಗಂಡ ನೋಡೆ ತಾಯಿ. ಜಗದ ಗಂಡನನ್ನೆಲ್ಲ ಒಲೆಯೊಳಗಿಕ್ಕೇಯಮ್ಮ. ಅವನನ್ನೇ ಹಂಬಲಿಸು, ಆರಾಧಿಸು. ಈ ಭವಬಂಧನದ ಪಾಶವ ಕಿತ್ತೊಗೆದು ನಿತ್ಯ ಸುಖಿಯಾಗೆಯಮ್ಮ. ನಾನಿನ್ನು ಹೋಗಿ ಬರುವೆನು ತಾಯಿ. ಶರಣು ಶರಣಾರ್ಥಿ. ಶರಣು ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಮಹಾಮಹಿಮನೆ ಸೋಮಶೇಖರ ಗುರುವೇ ಕಾಮಿತ ಫಲವ ಕೊಡು ಕಂಡ. ಕಾಮಿತ ಫಲವ ಕೊಡು ಕಂಡ ಎನ್ನ ರುದ್ರಾಮಗಳು ನಿಂದು ಮೇರೆ ಕಂಡ. ಮೊದಲು ಮಾಡುವೆ ನಾನು ಸದಮಾಲ ಗುರುವಿನ ಚದುರಾಮತಿಗಳನ್ನು ಬಲಗೊಂಡು. ಚದುರಾಮತಿಗಳನ್ನು ಬಲಗೊಂಡು ತತ್ವದ ಫಲಗಳ ನಾತು ಮುದದಿಂದ. ಜೀವ ಪರಮರ ಭೇದ ಭಾವವ ಹರಿಬಡೆ ಆವಾವ ಮುಖದೊಳಿರುತ್ತಿರುವುದು. ಆವಾವ ಮುಖದೊಳಿರುತ್ತಿರುವುದು ಎನ್ನಯ ಭಾವಕ್ಕೆ ಬಂದು ದೊರೆವೇನು. ಶರಣರ ನೆಲೆಗಳನ್ನು ಹರಿಬಡೆ ಅಗಣಿತವು ಹರಿಯ ಜಸುರರಿಗಳಬಲ್ಲ. ಹರಿಯ ಜಸುರರಿಗಳಬಲ್ಲವೆಂದೆಂದು ಬರೆದೇನು ಅವರ ಕೃಪೆಯಿಂದ. ಎಲ್ಲ ದೇವರ ದೇವ ವಲ್ಲಭನೇ ಗುರು ಚನ್ನ ಮಲ್ಲಿಕಾರ್ಜುನನೇ ಮನದೊಳಗೆ. ಮಲ್ಲಿಕಾರ್ಜುನನೇ ಮನದೊಳಗೆ ಇರುಗಂಡ
ನೀವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಮಕ್ಕಳಿಗೆ. ನೋಡ್ರಿ ಎಷ್ಟು ಚಲೋ ಕೊರವಂಜಿ ಸಾಹಿತ್ಯ ಅಂದ್ರೆ ಏನೇ ಅನ್ನೋದು ನಮಗೆ ಗೊತ್ತಿದ್ದಿಲ್ಲ. ಬಹಳ ಅರ್ಥಪೂರ್ಣವಾಗಿ ನಮ್ಮ ನೇಹಂದು ಪಾಠಾಂತರ ಅಂತೂ ಬಹಳ ಮೆಚ್ಚಬೇಕು. ಯಾಕೆ ಒಬ್ಬಕ್ಕಿನೇ ಎಲ್ಲರ ಒಂದು ಸಹಕಾರದಿಂದ ಬಹಳ ಚೆನ್ನಾಗಿ ಒಂದು ರೂಪಕವನ್ನ ಪ್ರದರ್ಶನ ಮಾಡಿದ್ದಾರೆ. ಈಗ ಪರಮ ಪೂಜ್ಯರಿಂದ ಆಶೀರ್ವಚನ 2 ನುಡಿಗಳು ಮಕ್ಕಳಿಗೆ ಪ್ರೋತ್ಸಾಹ ಪೂರ್ವಕವಾಗಿ. ಎಲ್ಲ ಶರಣ ಬಂಧುಗಳೇ, ನಮ್ಮ ನೇಹ ಇದನ್ನು ಕೆಸೆಟ್ ಮಾಡಿಲ್ಲ, ರೆಕಾರ್ಡ್ ಮಾಡಿಲ್ಲ. ಆಕಿನ ಮುಖೋದಷ್ಟು ನಿರರ್ಗಳವಾಗಿ ಆಕಿ ಬಹುತೇಕ ಒಂದು 10-20 ಪುಟದ ಮೇಲೆ ಅದದು ಸಾಹಿತ್ಯ. ಅಷ್ಟು ಎಲ್ಲ ಆಕಿ ನಾಲಿಗೆ ತುದಿ ಮೇಲೆ ತೈ ಎಂದು ಕುಣಿತಿದ್ದು ಅಂತ ತತ್ವ. ಆಕೆ ನೆನಪಿನ ಶಕ್ತಿ ನಿರರ್ಗಳವಾಗಿ ಮತ್ತು ಮಗ್ಗಲತೆಯಾಗಿ ಪಾತ್ರ ಮಾಡೋರು ಆರ್ಟಿಫಿಸಿಯಲಿ ಪಾತ್ರ ಬೇರೆ. ಆದ್ರೆ ಅವ್ರು ಹೆಂಗ್ ಮಾಡ್ತಾರಂದ್ರೆ ಅದ್ರ ಆ ಪಾತ್ರದಾಗ ಅವ್ರು ಮುಳುಗಿರ್ತಾರ. ಆಕೆ ಅಕ್ಕ ಮಹಾದೇವಿಗೆ ಅಂದ್ರೆ ಅಕ್ಕ ಮಹಾದೇವಿನೇ ನಾನು ಅನ್ನುವಂಗ ಭಾವದಿಂದ ಆಕಿ ಮಾಡಿದ್ರು. ಸಿದ್ದರಾಮನ ನಾಟಕದಾಗೂ ಈಕಿನೇ ಮೇನ್ ಪಾತ್ರದ. ಸಿದ್ದರಾಮನ ಪಾತ್ರ ಬಾಲ ಸಿದ್ದರಾಮ ಈಕಿನೇ ಆಗ್ತಾಳ. ಅವಾಗೂ ಆಕಿ ಮಲ್ಲಯ್ಯ ಅನ್ನುವಾಗ ಕಣ್ಣಾಗ ನೀರು ಬರ್ತಿತ್ತು. ನಾನೇ ಮುಂದೆ ಕುಂತು ನೋಡಿದ್ದೆ, ನಾನು ನಿಜವಾಗಿ ನೀರು ಬರ್ತಿತ್ತು. ಅಷ್ಟೊಂದು ಮಗ್ನತೆಯಿಂದ ಮಾಡಿದಾಳ. ಅದಕ್ಕೆ ಆಕೆಗೆ ಮತ್ತೊಮ್ಮೆ ಜೋರ್ ಚಪ್ಪಾಳೆ. ಈ ಒಂದು ರೂಪಕವನ್ನ ನೋಡಿ ನಮ್ಮ ವಿಶ್ವನಾಥಪ್ಪ ಬಿರಾದರ್ ಸರ್ ಅವರು 500 ರೂಪಾಯಿ ಮತ್ತು ನಮ್ಮ ಬಸವರಾಜ್ ಮರೆ ಅನ್ನೋರು 100 ರೂಪಾಯಿ ಕಾಣಿಕೆಯನ್ನ ಕೊಟ್ಟಿದ್ದಾರೆ. ಇವರು ಕಾಣಿಕೆಯನ್ನ ಸ್ವೀಕರಿಸಬೇಕು. ಅಪ್ಪ ಫೋಟೋ ಅಲ್ಲಿ ಮುಂದೆ ಕೂಡ್ಬೇಡ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಮಕ್ಕಳಿಗೆ ಅಭಿನಂದನೆಗಳು. ಜಯ ಮಂಗಲ ಗುರುವೇ, ಶುಭ ಮಂಗಲ ಪ್ರಭುವೇ, ಮಹಾಮಂಗಲ ಶಿವನೇ, ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ, ಜಗದ ಗುರುವೇ ನೀ ಅಲ್ಲಮ ಪ್ರಭುವೇ. ನೀನೇ ಶಿವನಾಗಿ ಬಂದೆ ಈ ಧರೆಗೆ, ಶಿವಭಕ್ತರ ಹೃದಯವನ್ನು ಬೆಳಗಿದ ಬೆಳಗ್ಗೆ. ನೀನೇ ಶಿವನಾಗಿ ಬಂದೆ ಈ ಧರೆಗೆ, ಶಿವಭಕ್ತರ ಹೃದಯವನ್ನು ಬೆಳಗಿದ ಬೆಳಗ್ಗೆ. ಅನುಭಾವ